ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ವೇತಾಸ್ ಟೇಸ್ಟಿ ಝೋನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಕಾಜು ಮತ್ತು ಮಖಾನ ಬರ್ಫಿ. ಇದನ್ನು ಮನೆಯಲ್ಲಿ ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ 1 ಕಪ್ ಆಗೋವಷ್ಟು ಗೋಡಂಬಿ ತೊಗೊಂಡಿದ್ದೀನಿ, ಹಾಗೆ ಅರ್ಧ ಕಪ್ ಆಗೋವಷ್ಟು ಮಖಾನ ತೊಗೊಂಡಿದ್ದೀನಿ. ಈಗ ಈ ಮಖಾನನ ಒಂದು ಪ್ಯಾನ್ನಲ್ಲಿ ಹಾಕ್ಕೊಂಡು ಹುರ್ಕೊಳ್ಳೋಣ. ಪ್ಯಾನಿಗೆ ಹಾಕಿದ ಮೇಲೆ ಲೋ ಫ್ಲೇಮ್ನಲ್ಲೇ ಇರಬೇಕು, ಹೈ ಫ್ಲೇಮ್ ಇಟ್ಕೋಬೇಡಿ, ಬೇಗ ಕಪ್ಪಾಗಿಬಿಡುತ್ತೆ ಮಖಾನ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ನೋಡಿ, ಹೀಗೆ ಕೈಯಲ್ಲಿ ಹೊಡೆದ್ರೆ ಪುಡಿ ಹಾಕಬೇಕು, ಆ ಥರ ಚೆನ್ನಾಗಿ ಹುರ್ಕೊಳ್ಳೋಣ ಇದನ್ನ. ಆಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಗೋಡಂಬಿನ ಹಾಕ್ಕೊಳ್ಳೋಣ. ಗೋಡಂಬಿ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೊಂಬರೋಣ. ಪೌಡ್ರ್ ಮಾಡಬೇಕಾದ್ರೆ ಒಂದೇ ಸಲ ಮಿಕ್ಸಿನ ತಿರುಗಿಸ್ಬೇಡಿ, ಸ್ವಲ್ಪ 2 ನಿಮಿಷ ಗ್ಯಾಪ್ ಬಿಟ್ಟು ತಿರುಗಿಸಿ, ಇಲ್ಲಪ್ಪ ಅಂದರೆ ಇದು ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ ಗೋಡಂಬಿ, ಪೌಡ್ರ್ ಆಗೋದಿಲ್ಲ, ಆಮೇಲೆ ಪೇಸ್ಟ್ ಆಗಿಬಿಡುತ್ತೆ. ಈಗ ಈ ಥರ ಜರಡಿ ತೊಗೊಂಡು, ಸಣ್ಣ ಜರಡಿ ತೊಗೋಬೇಡಿ, ದೊಡ್ಡ ಜರಡಿನ ತೊಗೊಂಡು ಎಲ್ಲದನ್ನು ಜರಡಿ ಹಿಡ್ಕೊಳ್ಳೋಣ. ಈಗ ಉಳಿದಿದ್ದಕ್ಕೆ ಮತ್ತೆ ಮಖಾನ ಮಿಕ್ಸ್ ಮಾಡಿಕೊಂಡು ಅದನ್ನು ಮತ್ತೆ ರುಬ್ಕೊಂಡು ಬರ್ತೀನಿ. ಈಗ ನೋಡಿ, ಇದನ್ನು ಚೆನ್ನಾಗಿ ಎಲ್ಲದನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಜರಡಿ ಇಟ್ಕೊಳ್ಳೋಣ. ಈ ಥರ ಪೌಡ್ರ್ ಇದ್ದರೆ ತರಿಯಾಗಿರುತ್ತೆ ಪೌಡ್ರು, ಇದೇ ಥರ ಇರಬೇಕು, ಈ ಥರ ಪೌಡ್ರ್ ಇದ್ದರೆ ಚೆನ್ನಾಗಿರುತ್ತೆ. ಈಗ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ 200 ಗ್ರಾಮು ಸಕ್ಕರೆ ಹಾಕೋತಾ ಇದ್ದೀನಿ ನಾನು, 1 ದೊಡ್ಡ ಕಪ್ನಷ್ಟು. ಇದಕ್ಕೆ ಅರ್ಧ ಕಪ್ನಷ್ಟು ನೀರು ಹಾಕೋಣ. ಅರ್ಧ ಕಪ್ನಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಈ ಪಾಕ 1 ಬಾಯ್ಲ್ ಬರೋವರೆಗೂ ಇದನ್ನು ಚೆನ್ನಾಗಿ ಕರಗಿಸ್ಕೊಳ್ಳೋಣ. ನೋಡಿ, ಈಗ ಬಬಲ್ಸ್ ಎಲ್ಲ ಬರ್ತಾ ಇದೆ. ಇದನ್ನು ಪಾಕನ ಜಾಸ್ತಿ ಎಳೆ ಪಾಕ ಆ ಥರ ಏನು ಮಾಡೋದು ಬೇಡ, ಸ್ವಲ್ಪ ಅಂಟಾಗಿದ್ದರೆ ಸಾಕು. ಅಂಟು ಬಂದರೆ ಪಾಕ ಕರೆಕ್ಟಾಗಿದೆ ಅಂತ. ಜಾಸ್ತಿ ಇದು ಮಾಡಿದರೆ ಬರ್ಫಿ ತುಂಬ ಗಟ್ಟಿಯಾಗಿ ಹಾರ್ಡಾಗಿ ಬಂದುಬಿಡುತ್ತೆ, ಅದಕ್ಕೆ ಎಳೆ ಪಾಕನೇ ಇರಲಿ. ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಇರಬೇಕು. ಹತ್ರದಿಂದ ತೋರಿಸ್ತೀನಿ ನೋಡಿ, ಈ ಥರ ಸ್ವಲ್ಪ ಅಂಟಾಗಿದ್ದರೆ ಸಾಕು, ಇದು ಕರೆಕ್ಟಾಗಿ ಹದ ಬಂದಿದೆ ಅಂತ. ಈಗ ಇದಕ್ಕೆ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೇ ಸಲಿಗೆ ಹಾಕಬೇಡಿ, ಗಂಟಾಗಿಬಿಡುತ್ತೆ. 1-2 ಸಲ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ. ಈಗ ಮತ್ತೆ ಇನ್ನೊಂದು ಸ್ವಲ್ಪ ಪುಡಿ ಉಳಿದುತ್ತಲ್ಲ, ಅದಿಷ್ಟನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿದ ಮೇಲೆ ಚೆನ್ನಾಗಿ ಕೈ ಬಿಡಲಿಲ್ದಂಗೆ ಹಾಗೆ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ತಳ ಹಿಡಿಯುತ್ತೆ ಇಲ್ಲದ್ರೆ ಕೈ ಬಿಟ್ಟರೆ. ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಮಾಡಿ, ಅವಸರ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಲೋ ಫ್ಲೇಮ್ನಲ್ಲೇ ಮಾಡಬೇಕು ಇದನ್ನು. ಗೋಡಂಬಿನ ಚೆನ್ನಾಗಿ ಬೇಯಿಸ್ಕೋಬೇಕು ನಾವು. ಗೋಡಂಬಿ ಹಸಿ ಇರುತ್ತಲ್ಲ, ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು. ಆಮೇಲೆ ಇದಕ್ಕೆ ನಾನೀಗ 2 ಸ್ಪೂನು ಹಾಲಿನ ಪುಡಿ ಹಾಕ್ತಾಯಿದ್ದೀನಿ. ಹಾಲಿನ ಪುಡಿ ಯಾಕೆ ಅಂದರೆ ಟೇಸ್ಟಿಗೋಸ್ಕರ ಹಾಕ್ತಾಯಿದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಏನು ಪರವಾಗಿಲ್ಲ. ಹಾಗೇನೂ ಬರ್ಫಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಮಾರ್ಕೆಟ್ನಲ್ಲಿ ಟೇಸ್ಟ್ ಇರುತ್ತಲ್ಲ, ಅದೇ ಥರ ಟೇಸ್ಟ್ ಬರುತ್ತೆ. ಹಾಲಿನ ಪುಡಿ ಹಾಕಿದರೆ ಬಹಳ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರ ಹಾಕಿದ್ದೀನಿ ಅಷ್ಟೇ. ಆಮೇಲೆ ಇದಕ್ಕೀಗ 1 ಸ್ಪೂನು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೋಡಿ, ಸೈಡೆಲ್ಲ ತಳ ಬಿಡ್ತಾ ಇದೆ ಈಗ ಸ್ವಲ್ಪ. ಈಗ ಇದಕ್ಕೆ 1 ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಬರ್ಫಿ ಒಳ್ಳೆ ಟೇಸ್ಟ್ ಬರುತ್ತೆ, ಆಮೇಲೆ ಶೈನಿಂಗ್ ಬರುತ್ತೆ ತುಪ್ಪ ಹಾಕೋದ್ರಿಂದ. 1 ಸ್ಪೂನ್ ಅಷ್ಟೇ ಸಾಕು. ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಇದು ಬ್ಯಾಟ್ರು ಸ್ವಲ್ಪ ಹೀಗೆ ತಳ ಎಲ್ಲ ಈಗ ಬಿಡ್ತಾ ಇದೆ ಸೈಡಿಗೆ. ಇಷ್ಟಾದರೆ ಸಾಕು, ಜಾಸ್ತಿ ಗಟ್ಟಿ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಆರಿದ ಮೇಲೆ ತುಂಬ ಹಾರ್ಡ್ ಆಗುತ್ತೆ ಇದು ಇದೆಲ್ಲ, ಅದಕ್ಕೆ ಇದು ಇಷ್ಟೇ ಸಾಕು. ನೋಡಿ, ಈಗ ಕರೆಕ್ಟಾಗಿ ಬಂದಿದೆ, ಇಷ್ಟಾದರೆ ಸಾಕು. ಇದನ್ನು ಈಗ ನಾನು ಒಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ. ಬಟರ್ ಪೇಪರ್ ಮೇಲೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಈಗ ಈ ಬರ್ಫಿ ಮಿಶ್ರಣ ಇದೆಯಲ್ಲ, ಇದನ್ನು ಇದ್ರ ಮೇಲೆ ಹಾಕೊಳ್ಳೋಣ. ಡೋ ತುಂಬ ಸುಡ್ತಾ ಇರುತ್ತೆ ನೋಡಿ,
ಕೈಲಿ ಮುಟ್ಟಕ್ಕೆ ಹೋಗಬೇಡಿ, ತುಂಬಾ ಬಿಸಿ ಇರುತ್ತೆ. ಈಗ ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಟರ್ ಪೇಪರ್ ಇಲ್ಲ ಅಂದರೆ ನೀವು ಒಂದು ತಟ್ಟೆಗೆ ತುಪ್ಪ ಹಚ್ಚಿಬಿಟ್ಟು ಅದ್ರ ಮೇಲಾದ್ರೂ, ಬಟ್ ಕೈಲಿ ಮುಟ್ಟಕ್ಕೆ ಹೋಗಬೇಡಿ, ತುಂಬ ಸುಡ್ತಾ ಇರುತ್ತೆ. 1 ಸ್ಪೂನು ಇಲ್ಲ ಸ್ಪ್ಯಾಚುಲೋ ತೊಗೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಹೋಗಿ. ಇದು ತುಂಬ ಶೈನ್ ಬರುತ್ತೆ, ಅಂದರೆ ಡೋ ತುಂಬ ಶೈನ್ ಬರುತ್ತೆ. ಈಗ ನೆಕ್ಸ್ಟು ಇನ್ನೊಂದು ಪೇಪರ್ನ ಮೇಲೆ ಇಟ್ಟು ಇದನ್ನು ಚೆನ್ನಾಗಿ ತುಡಿ ತೊಗೊಂಡು ಲಟ್ಟಿಸ್ಕೊತಾ ಇದ್ದೀನಿ. ನಿಮಗೆ ಯಾವ ಥರ ಬೇಕೋ ಅಂದರೆ ದಪ್ಪ ಎಷ್ಟಿರಬೇಕು ನೋಡಿ. ಮಾರ್ಕೆಟ್ಗಳೆಲ್ಲ ಕಾಜು ಬರ್ಫಿ ತುಂಬ ಸ್ವಲ್ಪ ದಪ್ಪ ಜಾಸ್ತಿ ಇರಲ್ಲ, ಇಷ್ಟೇ ಇರುತ್ತೆ. ನಾನು ಇದಕ್ಕೆ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಕೊಡ್ಬೋದು ಇದಕ್ಕೆ. ಈಗ ನಾನು ಇದಕ್ಕೆ ಗಾರ್ನಿಷಿಗೋಸ್ಕರ ಸ್ವಲ್ಪ ಪಿಸ್ತಾನ ಮೇಲೆ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಬಿಸಿ ಇದ್ದಾಗಲೇ ಈ ಪ್ರೊಸೆಸ್ನೆಲ್ಲ ಚೆನ್ನಾಗಿ ಮಾಡ್ಕೊಂಬಿಡಿ, ಯಾಕಂದರೆ ತಣ್ಣಗಾದಮೇಲೆ ಇದು ಪುಡಿ ಪುಡಿ ಆಗಿಬಿಡುತ್ತೆ. ಸ್ವಲ್ಪ ಬೆಚ್ಚಗಿದ್ದಾಗಲೇ ಇದೆಲ್ಲ ನೋಡಿ. ಈಗ ನಾನು ಕಟ್ ಮಾಡ್ತಾಯಿದ್ದೀನಿ, ಆಗಲೇ ಎಲ್ಲ ಪೀಸ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಅಂದರೆ ಕರೆಕ್ಟ್ ಅದ ಬಂದಿದೆ ಅಂತ. ನಾನು ಹೇಳೋ ಸ್ಟೆಪ್ನ ಕರೆಕ್ಟಾಗಿ ಫಾಲೋ ಮಾಡಿದರೆ ಇದೇ ಥರ ಬರ್ಫಿನ ಭಾಳ ಚೆನ್ನಾಗಿ ಬರುತ್ತೆ. ಬರ್ಫಿ ಮಾತ್ರ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ, ಒಂದು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಾಯಲ್ಲಿಟ್ಟರೆ ಕರಗುತ್ತೆ ಆ ಥರ ಆಗಿದೆ ಬರ್ಫಿ. ಮಾತ್ರ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಮಾಡಿ ನೋಡಿ, ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.